ವೃಷಭ ಕನ್ನಡ ನಿರ್ದೇಶಕ ನಂದಕಿಶೋರ್ ಅವರು ಡೈರೆಕ್ಟ್ ಮಾಡಿ ನಟ ಮೋಹನ್ ಲಾಲ್, ಸಮರ್ಜಿತ್ ಲಂಕೇಶ್, ರಾಗಿಣಿ ದ್ವಿವೇದಿ, ಗರುಡರಾಮ್ ಸೇರಿ ಹಲವು ಕನ್ನಡದ ಕಲಾವಿದರು ಈ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ. ಬಹುಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ಅದ್ಧೂರಿಯಾಗಿ ತಯಾರಾಗಿತ್ತು. ಟ್ರೈಲರ್ ನೋಡಿ ನಾವು ಕೂಡ ಇಂಪ್ರೆಸ್ ಆಗಿದ್ವಿ. ಈಗಾಗಲೇ ಈ ಸಿನಿಮಾ ರಿಲೀಸ್ ಆಗಿದೆ, ನಾವು ನೋಡ್ಕೊಂಡು ಬಂದ್ವಿ. ಬನ್ನಿ ಸಿನಿಮಾ ಹೇಗಿದೆ ಅಂತ ನಾವು ನಿಮ್ಗೆ ಹೇಳ್ತೀವಿ. ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿನಿಂದಲೂ ನಮಗೆ ವೃಷಭ ಸಿನಿಮಾ ನಿರೀಕ್ಷೆಯನ್ನೇ ಹುಟ್ಟು ಹಾಕಿತ್ತು. ಯಾಕೆಂದರೆ ನಟ ಮೋಹನ್ ಲಾಲ್ ಅವರ ಸಿನಿಮಾ ಅಂದರೆ ಎಲ್ಲರಿಗೂ ನಿರೀಕ್ಷೆಗಳು ಇರುತ್ತೆ. ಇದೇ ನಿರೀಕ್ಷೆಯಲ್ಲಿ ನಾವು ಕೂಡ ಸಿನಿಮಾಗೆ ಹೋಗಿದ್ವಿ. ಎರಡೂ ಬೇರೆ ಬೇರೆ ಕಾಲಘಟ್ಟಗಳ ನಡುವೆ ಕತೆ ವೃಷಭ. ಇಲ್ಲಿ ಜನ್ಮ ಜನ್ಮಾಂತರ ಕಥೆಯನ್ನು ನಂದಕಿಶೋರ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಮೋಹನ್ ಲಾಲ್ ಮತ್ತು ಸಮರ್ಜಿತ್ ಲಂಕೇಶ್ ತಂದೆ ಮಗನಾಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಹಳಷ್ಟು ಕನ್ನಡದ ನಟ ನಟಿಯರು ಕಾಣಿಸಿಕೊಂಡಿರೋದು ಈ ಸಿನಿಮಾದ ವಿಶೇಷ ಮತ್ತು ಸಂತೋಷ ಕೂಡ ಆಯಿತು. ಸಿನಿಮಾ ವಿಚಾರಕ್ಕೆ ಬಂದರೆ, ಒಂದು ಕೆಟ್ಟ ಕನಸಿಂದ ಈ ಸ್ಟೋರಿ ಟೇಕ್ ಆಫ್ ಆಗುತ್ತೆ. ಆ ಕನಸು ಯಾಕೆ ಬೀಳುತ್ತೆ, ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್ ಆಗಿದೆ. ಅಪ್ಪ ಮಗನ ಸಂಬಂಧದ ಬಗ್ಗೆ ನಂದಕಿಶೋರ್ ಅವರು ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ. ಕೆಲವೊಂದು ಸೀನ್ಗಳಂತೂ ನಮಗೆ ತುಂಬಾ ಇಂಪ್ರೆಸ್ ಮಾಡ್ತು. ಈ ಸಿನಿಮಾದಲ್ಲಿ ಒಂದಂತೂ ಅಬ್ಸರ್ವ್ ಮಾಡಿದೆ, ಸಮರ್ಜಿತ್ ಲಂಕೇಶ್ ಅವರ ಎಫರ್ಟ್ಸ್ ನನಗೆ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಸೀನಲ್ಲೂ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಏನೇನು ಪ್ರಯತ್ನ ಪಟ್ಟಿದ್ದಾರೆ ಅಂತ ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಆದರೆ ಈ ಸಿನಿಮಾದ ಕತೆ ವಿಚಾರಕ್ಕೆ ಬರೋದಾದರೆ, ಕತೆ ಏನೋ ಚೆನ್ನಾಗೇ ಇತ್ತು, ಬಟ್ ಇದರ ಎಕ್ಸಿಕ್ಯೂಷನಲ್ಲಿ ಇವರು ಫೇಲ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾ ಅನ್ವಾಂಟೆಡ್ ಸೀನ್ಸ್ಗಳು ಬರುತ್ತೆ. AI ಮುಖಾಂತರ ಮಾಡಿರೋ ಕೆಲವೊಂದು ವರ್ಕ್ಸ್ ನಮಗೆ ಎದ್ದು ಕಾಣಿಸುತ್ತೆ. ಈ AIಯಲ್ಲಿ ಮಾಡಿರೋ ವಿಡಿಯೋಗಳು ನಮಗೆ ಯೂಟ್ಯೂಬ್ನಲ್ಲಿ ನೋಡೋಕ್ಕೆ ಚೆನ್ನಾಗಿ ಸಿಗುತ್ತೆ, ಬಟ್ಟು ನಮಗೆ ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಾದ್ರೆ ಅದು ಒಂಥರ ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತೆ. ಮೋಹನ್ ಲಾಲ್ ಅಂತ ಬಿಗ್ಗೆಸ್ಟ್ ಸ್ಟಾರ್ನ ಇಟ್ಕೊಂಡು ಎಂಥ ಒಳ್ಳೆ ಸಿನಿಮಾ ಮಾಡ್ಬೋದಿತ್ತು, ಬಟ್ ಅವರ ಕಾಲ್ ಶೀಟ್ ಸಿಕ್ಕಿಯೂ ಕೂಡ ಅವ್ರನ್ನ ಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಇವರು ಫೇಲ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕ್ಯಾರೆಕ್ಟರ್ಗಳಿಗೆ ಡೆಪ್ತ್ ಇಲ್ಲ. ಅವ್ರು ಯಾಕೆ ಬರ್ತಾರೆ, ಯಾಕೆ ಹೋಗ್ತಾರೆ ಅನ್ನೋ ಉದ್ದೇಶ ಕೂಡ ಇರಲಿಲ್ಲ. 2 ಗಂಟೆಗೆ ಇದ್ದ ಈ ಸಿನಿಮಾ ತುಂಬ ಕಡೆ ಆಡಿಯನ್ಸನ್ನು ಸೀಟ್ ಮಾಡಲು ವಿಫಲವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಷ್ಟೊಂದು ಬಜೆಟ್ ಇದ್ದೂ ಕೂಡ, ಇಷ್ಟೊಂದು ಸ್ಟಾರ್ ಕಾಸ್ಟ್ ಇದ್ದೂ ಕೂಡ ಈ ಸಿನಿಮಾ ಪ್ರೆಸೆಂಟೇಷನಲ್ಲಿ ವೀಕ್ ಆಗಿರೋ ಕಾರಣ ಸ್ವಲ್ಪ ಆಡಿಯನ್ಸ್ಗೆ ಬೇಜಾರು ಮಾಡಿದ್ದಂತೂ ಸುಳ್ಳಲ್ಲ. ನಾನಂತೂ ಮೋಹನ್ ಲಾಲ್ ಅವರ ರೋಲ್ ತುಂಬಾ ಇರುತ್ತೆ, ತುಂಬ ಸ್ಟ್ಯಾಂಡ್ ಬೈ ರೋಲ್ ಇರುತ್ತೆ ಅಂದ್ಕೊಂಡೆ. ಆದರೆ ಇಲ್ಲಿ ಒಂಥರ ಕ್ಯಾಮಿಯೋ ಥರ ಬಂದೋಗಿದ್ದಾರೆ. ಫೈನಲಲ್ಲಿ ಹೇಳಬೇಕಂದ್ರೆ ಇದು ಎವ್ರೇಜ್ ಸಿನಿಮಾ. ನಂದಕಿಶೋರ್ ಅವರು ಮುಂದೆ ಡೈರೆಕ್ಟ್ ಮಾಡೋ ಸಿನಿಮಾಗಳ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕಾಗತ್ತೆ. ಯಾಕೆಂದರೆ ಈಗಿನ ಆಡಿಯನ್ಸ್ ಯಾರೂ ಮುಟ್ಟಾಳ್ರಲ್ಲ. ಹೇಳೋಕೆ ಬೇಜಾರಾಗುತ್ತೆ, ಆದರೂ ಹೇಳಲೇಬೇಕಾಗಿದೆ. ಇದು ಇವತ್ತಿನ ವಿಶೇಷ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.